ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ಪಿ ಟೆಕ್ ಇನ್ಫೋ ಕನ್ನಡ ಅಂತ. ನಾನು ಲಾಸ್ಟ್ ವೀಡಿಯೋನಲ್ಲಿ ನಿಮಗೆ ಕಾಲೇಜಲ್ಲಿ ಇರಬೇಕಾದ್ರೆ ನೀವು ಏನು ಮಾಡಬೇಕು ಅಂತ ಹೇಳಿ ನಾವೊಂದು ವಿಡಿಯೋ ಮಾಡಿದ್ದೆ. ಸೊ ಅದರದ್ದೇ ಇದರಲ್ಲಿ ನಾವು ಒಂದೆರಡು ಪಾಯಿಂಟ್ನ ಮಿಸ್ ಮಾಡಿದ್ದೆ. ಸೊ ಹಾಗಾಗಿ ನನಗೆ ಜಸ್ಟ್ ಜ್ಞಾಪಕ ಬಂತು. ಸೊ ಒಂದು ರೆಕಾರ್ಡ್ ಮಾಡೋಣ ಅಂಥೇಳಿ ನಾನು ಅದನ್ನು ಮಾಡ್ತಾಯಿದ್ದೀನಿ. ಒಂದು ಏನಂದರೆ, ನಾವು ಕಾಲೇಜ್ ಸೀನಿಯರ್ಸ್ ಬಗ್ಗೆ ನಾವು ಮಾತಾಡಿದ್ದನ್ನ ಅದ್ರ ಬಗ್ಗೆ ನಾವು ಟಾಪಿಕ್ಗೆ ತೆಗಿಲಿಲ್ಲ. ಕಾಲೇಜ್ ಸೀನಿಯರ್ಸು ನಿಮಗೆ ಭಾಳನೇ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಈ ಒಂದು ಟೈಮಲ್ಲಿ ನೀವು ಕಾಲೇಜಲ್ಲಿ ಇರಬೇಕಾದ್ರೆ ನೀವೇನು ಮಾಡಬೇಕಂದ್ರೆ, ನಿಮ್ಮ ಕಾಲೇಜ್ನಲ್ಲಿರೋವಂಥ ನಿಮ್ಮ ಸೀನಿಯರ್ಸ್ ಜೊತೆ ನೀವು ಟಚ್ಚಲ್ಲಿ ಇರಬೇಕು. ಟಚ್ ಅಂದರೆ ಅವ್ರ ಜೊತೆ ಒಂದು ಫ್ರೆಂಡ್ಶಿಪ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಅವರು ಮುಂಚೆನೇ ಯಾವ ಕಂಪ್ನಿನಲ್ಲಿ ಕೆಲಸ ಮಾಡಿರ್ತಾರೆ, ಸೊ ಅದ್ರದ್ದು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರುತ್ತೆ. ಅವಾಗ ಅವ್ರ ಜೊತೆ ಲಿಂಕ್ಡ್ಇನ್ನಲ್ಲಿ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನೀವು ಆವಾಗ ನಿಮಗೆ ಒಂದು ಕೆಲಸ ಹುಡುಕ್ಬೇಕಂದಾಗ ನಿಮಗೆ ಸೀನಿಯರ್ಸ್ನ ಟ್ರೈ ಮಾಡಿದಾಗ ಅವ್ರ ಹತ್ರ ಅಟ್ಲೀಸ್ಟ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಆವಾಗ ನಿಮಗೆ ಅವರಿಂದ ಒಂದು ಹೆಲ್ಪ್ ಆಗ್ಬೋದು ಕೆಲಸ ಸಿಗೋ ಥರ. ಮತ್ತು ನಿಮ್ಮ ಕಾಲೇಜ್ನಲ್ಲಿ ಪ್ರತಿ ವರ್ಷ ಒಂದು ಅಲ್ಯೂಮಿನಿ ಮೀಟ್ ಅಂತ ಹೇಳಿ ಮಾಡ್ತಾರೆ. ಸೊ ಆ ಅಲ್ಯೂಮಿನಿ ಮೀಟ್ನ ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಅಲ್ಲಿ ನಿಮಗೆ ನಿಮ್ಮ ಸೀನಿಯರ್ಸ್, ನಿಮ್ಮದೇ ಕಾಲೇಜ್ ಸೀನಿಯರ್ಸಿಂದ ನಿಮಗೆ ಏನಾದರೂ ಸಹಾಯ ಆಗ್ಬೋದು. ಅಟ್ಲೀಸ್ಟ್ ಒಂದು ನೆಟ್ವರ್ಕ್ ಬೆಳೆಯುತ್ತೆ. ಸೊ ನೀವು ಕಾಲೇಜಲ್ಲಿ ಇರಬೇಕಾದ್ರೆ ಏನಂದರೆ, ನೀವು ಒಂದು ನೆಟ್ವರ್ಕ್ನ ಬಿಲ್ಡ್ ಮಾಡೋದನ್ನ ಬಹಳ ಇಂಪಾರ್ಟೆಂಟು. ಲಾಸ್ಟ್ ಮಿನಿಮಮ್ 2 ಇಯರ್ಸ್ ಇದೆ ಅನ್ಬೇಕಾದ್ರೆ ನಿಮ್ಮ ಕಾಲೇಜಿಂದ ಹೊರಗಡೆ ಬರೋದು, ನೀವು ಆಗಲೇ ಇದ್ರ ಬಗ್ಗೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಸ್ವಲ್ಪ ನೋಡ್ಕೋಬೇಕು. ಮತ್ತು ಇನ್ನೊಂದೇನೆಂದರೆ, ಅಟ್ಲೀಸ್ಟ್ ಲೈಕ್ ಆನ್ಲೈನಲ್ಲಿ ಯಾರು ಈಗ ಕೆಲವೊಬ್ಬರು ಬೇರೆ ಬೇರೆ ದೇಶದಲ್ಲಿ ಇರ್ಬೋದು. ಸೊ ಅಂಥವ್ರನ್ನ ನೀವು ಆನ್ಲೈನಲ್ಲಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಲಿಂಕ್ಡ್ಇನ್ನಲ್ಲಿ ಅವರು ಅವೈಲಬಲ್ ಇರ್ತಾರೆ. ಅವ್ರಿಗೆ ಒಂದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ. ನಿಮ್ಮದೇ ಕಾಲೇಜ್ ಜೂನಿಯರ್ಸ್ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂದಾಗ, ಎಂಥ ಸೀನಿಯರ್ ಆದ್ರೂ ಈಗಲೂ ಕೂಡ ನಾನು 10-15 ವರ್ಷ ಆಗ್ತಾ ಬಂತು ಕಾಲೇಜಿಂದ ಹೊರಗಡೆ ಬಂದು, ಈಗಲೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ನಮ್ಮದೇ ಕಾಲೇಜ್ ಜೂನಿಯರ್ಸು. ಸೊ ಅದೊಂಥರ ನಮ್ಗೆ ಯಾರು ನನಗೆ ಸಹಾಯ ಕೇಳಿದ್ರೆ ಪಕ್ಕ ನನಗೆ ಗೊತ್ತಿದ್ದರೆ ನಾನು ಮಾಡೇ ಮಾಡ್ತೀನಿ. ಯಾರಿಗಾದ್ರೂ ಅಟ್ಲೀಸ್ಟ್ ಫಾರ್ವರ್ಡ್ ಮಾಡೋದಾಗಲಿ, ಅವ್ರ ರೆಸ್ಯೂಮ್ನ ಕೆಲಸಕ್ಕೆ ಏನಾರ ಹೆಲ್ಪ್ ಮಾಡೋದಾಗಲಿ, ಅವರು ಜೆನ್ಯೂನ್ ಆಗಿ ಕೇಳಬೇಕಷ್ಟೇ. ನೀವು ಕೇಳೋ ರೀತಿನಲ್ಲೆಲ್ಲ ಇರುತ್ತೆ. ನೀವು ಸುಮ್ಮನೆ ಅವ್ರ ಹಿಂದೆ ಬೀಳಬಾರ್ದು. ಅವ್ರ ಕೈಲಾದರೆ ಅವರು ಹೆಲ್ಪ್ ಮಾಡ್ತಾರೆ. ಇಲ್ಲ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಅವರ ಒಂದು ಫ್ರೆಂಡ್ಸ್ ಗ್ರೂಪಲ್ಲಿ ಅವರು ಶೇರ್ ಮಾಡ್ಬೋದು. ಇದೊಂದು ಪಾಯಿಂಟು. ಇನ್ನೊಂದೇನೆಂದರೆ, ನಿಮ್ಮ ಡ್ರೀಮ್ ಕಂಪ್ನಿ ಯಾವುದಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೀಗ ಯಾವುದೋ ಮರ್ಸಿಡೀಸ್ ಬೆಂಜ್ ಕಂಪ್ನಿಗೆ ಸೇರಬೇಕು ಅಂತ ಆಸೆ ಇರುತ್ತೆ, ಅಥವಾ ನೀವು ಮೈಕ್ರೋಸಾಫ್ಟಿಗೆ ಸೇರಬೇಕು, ಗೂಗಲ್ಗೆ ಸೇರಬೇಕು ಅಂತ ಅಂದ್ಕೊಂಡಿರ್ತೀರ. ಸೊ ನೀವು ಏನು ಮಾಡಬೇಕಂದ್ರೆ, ನೀವು ಲಿಂಕ್ಡ್ಇನ್ಗೆ ಹೋಗ್ಬಿಟ್ಟು ಎಸ್ಪೆಷಲಿ ಈ ಕಂಪ್ನಿನ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಏನು ಮಾಡುತ್ತೆ ಅಂದರೆ, ನಿಮ್ಮ ಕಾಂಟ್ಯಾಕ್ಟ್ ಗ್ರೂಪಲ್ಲಿ ಅಥವಾ ನಿಮ್ಮ ಕಾಲೇಜ್ ಗ್ರೂಪಲ್ಲಿ ಯಾರು ಇರ್ತಾರೆ ಆ ಹೆಸರನ್ನ ತೋರಿಸುತ್ತೆ. ಅದು ನಿಮಗೆ ಅಲ್ಲಿ ಸರ್ಚ್ ಮಾಡ್ಬೋದು, ನಿಮ್ಮದೇ ಕಾಲೇಜಿಂದ ಯಾರು ಬಂದಿದ್ದಾರೆ ಈ ಒಂದು ಇದಕ್ಕೆ ಅಂತ ಹೇಳಿ, ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ. ಸೊ ಇಲ್ಲೇನಾಗುತ್ತೆ ಅಂದರೆ, ಯಾವಾಗ ನೀವು ಈ ಥರ ಲಿಂಕ್ಡ್ಇನ್ ಮುಖಾಂತರ ಆ ಕಂಪ್ನಿನಲ್ಲಿ ನಿಮ್ಮದೇ ಕಾಲೇಜ್ ಸೀನಿಯರ್ಸ್ ಯಾರಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ, ನಿಮಗೆ ಅವರು ಅಟ್ಲೀಸ್ಟ್ ಹೆಲ್ಪ್ ಮಾಡೋದು. ಯಾರೋ ಒಬ್ಬ ಗೊತ್ತಿಲ್ಲದೆ ಇರೋನಿಗೆ ಅಪ್ರೋಚ್ ಮಾಡೋದಕ್ಕಿಂತ, ನನ್ನ ಕಾಲೇಜ್ ಅವನಪ್ಪ, ಇವನು ಜೂನಿಯರು, ಸೊ ಇವನಿಗೆ ನಾವು ಅಟ್ಲೀಸ್ಟು ಒಂದು ಹೆಲ್ಪ್ ಮಾಡೋಣ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಸೊ ನೀವು ಹ್ಯಾಪಿ ಡೇಸ್ ಮೂವಿ ಅಂತ ತೆಲುಗುದು ಒಂದು ಭಾಳ ವರ್ಷದಿಂದ ಬಂದಿತ್ತು. ಆ ಒಂದು ಮೂವಿನಲ್ಲಿ ಇದ್ರ ಬಗ್ಗೆ ಒಂದು ಸೀನೇ ಇದೆ. ಸೊ ನಾವು ಆ ಮೂವಿಯಿಂದ ಇನ್ಸ್ಪೈರ್ ಆಗಿ ಆವಾಗ ನಾವು ಕಾಲೇಜಲ್ಲಿ ಇರಬೇಕಾದ್ರೇ ಸೊ ನಾವು ಕೂಡ ಕಾಂಟ್ಯಾಕ್ಟ್ ಮಾಡಿದ್ವಿ. ನಮಗೆ ಎಷ್ಟೋ ಜನ ರೆಸ್ಪಾಂಡ್ ಕೂಡ ಮಾಡಿದರು. ಬಹಳ ಬೇರೆ ಬೇರೆ ಕಂಟ್ರೀಸಲ್ಲಿ ಇರೋರು ಅಟ್ಲೀಸ್ಟ್ ಅವ್ರ ಕೈಲಿ ಹೆಲ್ಪ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ನಮಗೆ ಒಂದು ಕಾಂಟ್ಯಾಕ್ಟ್ ಕೊಟ್ಟಿದ್ರು ಬೆಂಗಳೂರಿನಲ್ಲಿ. ನೀವು ಇಂಥ ಮೇಲ್ ಐಡಿಗೆ, ಇಂಥ HR ಗೆ ಫಾರ್ವರ್ಡ್ ಮಾಡಿ ನಿಮ್ಮ ರೆಸ್ಯೂಮ್ನ, ಅವ್ರು ಓಪನಿಂಗ್ಸ್ ಇದ್ದರೆ ತೊಗೊತಾರೆ ಅಂತ. ಆವಾಗ ಅನ್ಫಾರ್ಚುನೇಟ್ಲಿ ನಮಗೆ ರಿಸೆಷನ್ ನಡೀತಾ ಇತ್ತು 2009ನಲ್ಲಿ ಹೊರಗಡೆ ಬಂದಾಗ. ನಮ್ಮದೇ ಕಾಲೇಜ್ ಸೀನಿಯರ್ಸ್ ಪಾಪ ಕೆಲಸ ಇಲ್ಲದೆ ಎಷ್ಟೋ ಜನ ಇದ್ದರು, ಇಮಿಡಿಯೇಟ್ ಸೀನಿಯರ್ಸು 2008 ಪಾಸ್ಔಟ್ ಬ್ಯಾಚಲ್ಲಿ. ಸೊ ಈ ರೀತಿ ಕಷ್ಟಪಡ್ತಾಯಿದ್ರು ಅವರೇ. ಸೊ ನಮಗೆ ಸಹಾಯ ಆಗುತ್ತೆ, ಅವರು ಕೂಡ ಮಾಡಿದ್ದಾರೆ ಆ ಟೈಮಲ್ಲಿ. ಸೊ ಸೀನಿಯರ್ಸ್ದು ರೋಲ್ ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ಮತ್ತು ಇನ್ನೊಂದೇನೆಂದರೆ, ನೆಕ್ಸ್ಟು ಕಲ್ಚರಲ್ ಈವೆಂಟ್ಸ್ನ ನೀವು ಅಟೆಂಡ್ ಮಾಡಿ. ಕಲ್ಚರಲ್ ಈವೆಂಟ್ಸ್ ಅಂದರೆ ಏನಂದರೆ, ನಿಮ್ಮ ಕಾಲೇಜ್ ಒಳಗಡೆ ಈವೆಂಟ್ ಕೂಡ ಆಗ್ತಿರ್ಬೋದು. ಸೊ ಅಲ್ಲಿ ಕೂಡ ನೀವು ಅಟೆಂಡ್ ಮಾಡಿದಾಗ, ಒಂದು ಕಾಂಪಿಟೇಷನ್ಸಲ್ಲಿ ಹೋಗಿ ನೀವು ಪಾರ್ಟಿಸಿಪೇಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಿಮ್ಮದೇ ಒಂದು ಕಾಲೇಜ್ ಒಳಗಡೆ ನಿಮಗೆ ಬೇರೆ ಬ್ರಾಂಚಿಂದ ಯಾರ್ಯಾರು ಫ್ರೆಂಡ್ಸ್ ಆಗ್ತಾರೆ, ಹೊಸದಾಗಿ ಫ್ರೆಂಡ್ಸ್ ಆಗ್ತಾರೆ ಅವರು. ಆಮೇಲೆ ಇನ್ನೊಂದು ಇಂಟರ್ ಕಾಲೇಜ್ ಕಲ್ಚರಲ್ ಈವೆಂಟ್ಸ್ ಇರುತ್ತೆ. ಸೊ ಆ ರೀತಿ ನೀವು ಆ ಒಂದು ಬೇರೆ ಕಾಲೇಜಲ್ಲಿ ನೀವೇನಾದ್ರು ಅಟೆಂಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅಲ್ಲಿ ಕೂಡ ನಿಮಗೆ ಹೊಸದು ಯಾವುದೋ ಒಂದು ನೆಟ್ವರ್ಕ್ ಬಿಲ್ಡ್ ಆಗುತ್ತೆ. ನಾನು ಕೂಡ ಮೈಸೂರಿನಲ್ಲಿ ಓದಿದ್ದು. ಸೊ ನಾನು ಓದಿದ್ದು ವಿದ್ಯಾವಿಕಾಸ್ ಅಂತ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಆದರೆ ನಾನು SJCE ಮತ್ತು NIE ಮತ್ತು ವಿದ್ಯಾವರ್ಧಕ ಅಂತ ಆ ಟೈಮಲ್ಲಿ 3 ಕಾಲೇಜ್ಗಳದ್ದು ಕಾಲೇಜ್ ಫೆಸ್ಟ್ ಎಲ್ಲ ಅಟೆಂಡ್ ಮಾಡ್ತಾಯಿದ್ದೆ. ನಮ್ಮದೇ ಸ್ಕೂಲ್ನ, ನಮ್ಮದೇ PU ಕಾಲೇಜ್ನ ಕ್ಲಾಸ್ಮೇಟ್ಸು ಆ ಒಂದು ಕಾಲೇಜ್ಗಳಲ್ಲಿ ಓದ್ತಾಯಿದ್ರು. ಸೊ ಅವರ ಮುಖಾಂತರ ಅವರ ಕಾಲೇಜ್ ಫೆಸ್ಟಲ್ಲಿ ಅಟೆಂಡ್ ಮಾಡ್ಬೇಕಾದ್ರೆ ಅವ್ರ ಜೊತೆ ಅವ್ರದ್ದು ಇನ್ನೊಂದು 10 ಜನ 20 ಜನ ನಮಗೆ ಫ್ರೆಂಡ್ಸ್ ಆಗ್ತಾಯಿದ್ರು. ಅವ್ರನ್ನ ನಾವು ಫೇಸ್ಬುಕ್ಕಲ್ಲಿ ಆ್ಯಡ್ ಮಾಡ್ಕೊತಾ ಇದ್ವಿ. ಸೊ ಅದೇ ರೀತಿ ಲಿಂಕ್ಡ್ಇನ್ನಲ್ಲಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ವಿ. ಇವತ್ತಿಗೂ ಕೂಡ ಭಾಳ ಜನ ಟಚ್ಚಲ್ಲಿ ಇದ್ದಾರೆ. ಏನಾದ್ರು ಹೆಲ್ಪ್ ಬೇಕು ಅಂದರೆ ನಾವು ಯಾವಾಗಲೂ ನಮ್ಮ ನೆಟ್ವರ್ಕ್ನ
ನಾವು ಬಿಲ್ಡ್ ಮಾಡ್ಕೋತಾನೆ ಇರಬೇಕು. ಅಟ್ಲೀಸ್ಟ್ ನಿಮ್ಗೆ ಅವ್ರು ಹೆಲ್ಪ್ ಮಾಡಿಲ್ಲ ಅಂದ್ರೂ ಯಾರನ್ನಾರು ಒಬ್ರು ಕೇಳೋಕ್ಕೆ ಅಂತ ನಿಮಗೊಂದು ನೆಟ್ವರ್ಕ್ ಒಂದು ಬಿಲ್ಡ್ ಆಗಿರುತ್ತೆ. ನೀವು ಪ್ರತಿ ಸಲ ಅವರಿಂದ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಅಟ್ಲೀಸ್ಟು ನೀವೆಲ್ಲೋ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಒಬ್ಬರೇ ಇದ್ದು ಕಷ್ಟಪಡ್ತಿರೋ ಒಂದು ಸಿಚುವೇಶನ್ ಇರೋದಕ್ಕಿಂತನೂ ಒಬ್ಬರನ್ನ ಕೇಳಿದಾಗ ಅಟ್ಲೀಸ್ಟ್ ಅವರಿಂದ ನಿಮ್ಗೆ ಏನಾರ ಒಂದು 10% ಹೆಲ್ಪ್ ಆಗಲಿ ಬಿಡಿ. ನಿಮಗೆ ಇಂಥ ಕಂಪ್ನಿ ಇಲ್ಲ ಇಂಥ ಕಂಪ್ನಿ ಯಾವುದೋ ಒಂದು ಹೆಸರು ಹೇಳ್ತಾರೆ, ಇಲ್ಲ ಒಂದು ಮೇಲ್ ಐ ಡಿ ಕೊಡ್ತಾರೆ, ಅಥವಾ ಇಲ್ಲಪ್ಪ ನೀನು ಹಿಂಗೆ ಮಾಡು, ಇಂಥ ಸರ್ಟಿಫಿಕೇಷನ್ ಮಾಡು, ಇಂಥ ಕೋರ್ಸ್ ಮಾಡು ಅಂತಲೇ ಅವರು ಹೆಲ್ಪ್ ಮಾಡ್ಬೋದು. ಸೊ ಈ ರೀತಿ ನಿಮಗೆ ಅದರಿಂದ ಕೂಡ ನಿಮಗೆ ಜಾಬ್ಗೆ ಹೆಲ್ಪ್ ಆಗುತ್ತೆ. ಸೊ ಇದಷ್ಟು ಪಾಯಿಂಟ್ಸ್ ನನಗೆ ಅನ್ನಿಸ್ತು. ನೀವು ಕಾಲೇಜಲ್ಲಿ ಇರಬೇಕಾದ್ರೇ ಯಾವ ರೀತಿ ನೆಟ್ವರ್ಕಿಂಗ್ ಮಾಡ್ಕೋಬೇಕು ನೀವು, ಸೊ ದ್ಯಾಟ್ ಅದರಿಂದ ನಿಮಗೆ ಫ್ಯೂಚರಲ್ಲಿ ನೀವು ಯಾವಾಗ ಕಾಲೇಜಿಂದ ಹೊರಗಡೆ ಬರ್ತೀರಾ ಅಥವಾ ಕಾಲೇಜಲ್ಲಿ ಇರಬೇಕಾದ್ರೆ ಇನ್ನೇನು ಲಾಸ್ಟಲ್ಲಿ ನೀವು ಪ್ರಾಜೆಕ್ಟ್ ವರ್ಕು ಅವೆಲ್ಲ ಮುಗಿಸೋವಂಥ ಟೈಮಲ್ಲಿ ನೀವು ಆ ಟೈಮಲ್ಲಿ ಕೂಡ ಆವಾಗಲೇ ನೀವು ಆ್ಯಕ್ಟಿವ್ ಆಗಿ ಇದೆಲ್ಲ ಕೆಲಸಗಳನ್ನ ಮಾಡ್ಬೋದು. ಸೊ ನಾನು ಆಲ್ಮೋಸ್ಟ್ ನಿಮಗೆ ಹೆಲ್ಪ್ ಮಾಡೋದು ಹೇಳೋದು ಏನಂದರೆ, ನೀವು ಕಾಲೇಜಲ್ಲಿ ಇರಬೇಕಾದ್ರೆ ಈ ಕೆಲಸಗಳನ್ನೆಲ್ಲ ಮಾಡಿ ಹೊರಗಡೆ ಬಂದಮೇಲೆ ಅಷ್ಟು ಟೈಮ್ ಇರೋದಿಲ್ಲ. ನಿಮಗೆ ಆಲ್ರೆಡಿ ಒಂಥರ ಫ್ರಸ್ಟ್ರೇಷನ್ಗೆ ಹೋಗ್ಬಿಟ್ಟಿರ್ತೀವಿ ನಾವು. ಒಬ್ರನ್ನ ಕೇಳ್ತೀರಾ, ಇಬ್ಬರನ್ನ ಕೇಳ್ತೀರಾ, 5 ಜನನ ಕೇಳ್ತೀರಾ, 10 ಜನನ ಕೇಳ್ತೀರಾ. ಆಮೇಲಿಂದ ಏನು ಅನಿಸುತ್ತೆ, ನಮ್ಗೆ ಯಾರು ಈ ಜಗತ್ತಲ್ಲಿ ಯಾರೂ ಸಹಾಯ ಮಾಡೋದಿಲ್ಲಪ್ಪ ಅಂತ ಹೇಳಿ ಆ ಒಂದು ಮೋಡ್ಗೆ ಹೋಗ್ಬಿಡ್ತಾರೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನೀವು ಈ ಥರ ಸ್ಟೆಪ್ಸ್ನ ತೊಗೋಬೋದು. ಇದು ವರ್ಕ್ ಆಗುತ್ತೆ. ಇದು ನನಗೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನನಗೆ ವರ್ಕ್ ಆಗಿದೆ. ಸೊ ನಿಮಗೂ ಆಗುತ್ತೆ ಅಂತ ಅನ್ಕೊಂಡು, ನನಗೆ ಫಸ್ಟ್ ಕೆಲಸ ಬೆಂಗಳೂರಲ್ಲಿ ಸಿಕ್ಕಿದ್ದು ಕೂಡ ನಮಗೆ ಗೊತ್ತಿರೋವಂಥ ಒಬ್ಬರ ಫ್ರೆಂಡಿಂದನೇ ಸಿಕ್ಕಿದ್ದು. ಸೊ ಅವ್ರು ಸಹಾಯ ಮಾಡಿರಲಿಲ್ಲ ಅಂದರೆ ನಾನು ಇವತ್ತು ಬೆಂಗಳೂರಿಗೆ ಬಂದು ಇಷ್ಟು ಈಸಿಯಾಗಿ ಮಾಡ್ತಿರ್ಲಿಲ್ಲ ಕೆಲಸ. ಸೊ ಆ ರೀತಿ ನಮಗೆ ನಮ್ಮ ನೆಟ್ವರ್ಕಿಂದನೇ ಇದೆಲ್ಲನೂ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೂ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ಸಹಾಯ ಆಗುತ್ತೆ ಅಷ್ಟು ಸಹಾಯ ಆಗಲಿ. ನನಗೆ ಗೊತ್ತಿರೋ ಒಂದು ಕಿಂಚಿತ್ತು ಅಥವಾ ಚಿಕ್ಕ ನಾಲೆಡ್ಜನ್ನು ನಾನು ಶೇರ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಥ್ಯಾಂಕ್ ಯು.